ಇನ್ನು ಅನುಗ್ರಹ ಲೇಔಟ್ ಅಪಾರ್ಟ್ಮೆಂಟ್ಗೆ ಮಳೆಯ ನೀರು ನುಗ್ಗಿದೆ. ಅನುಗ್ರಹ ಲೇಔಟ್ ಮನೆಯ ಒಳಗಡೆಗೆ ನೀರು ನುಗ್ಗಿರುವಂತಹದ್ದು. ಮನೆಯಲ್ಲಿ ತೇಲಾಡ್ತಾ ಇದ್ದಾವೆ ಸೋಫಾ ಚೇರ್ಗಳು. ಬಿಳೇಕಹಳ್ಳಿಯ ಅನುಗ್ರಹ ಲೇಔಟ್ ಇದು. ನೀವು ಕೂಡ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ರಾತ್ರಿಯಿಂದ ನೀರನ್ನು ಹೊರಹಾಕ್ತಾ ಇದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಬೆಂಗಳೂರಿನ ಅನುಗ್ರಹ ಲೇಔಟ್ನಲ್ಲಿರುವಂಥ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಮನೆಗಳಲ್ಲಿರುವಂಥ ಸೋಫಾ ಚೇರ್ಗಳೆಲ್ಲವೂ ಕೂಡ ತೇಲಾಡ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ಇದು ಅನುಗ್ರಹ ಲೇಔಟ್ನಲ್ಲಿರುವಂಥ ಮನೆಯ ಪರಿಸ್ಥಿತಿ. ಮನೆಯಲ್ಲಿ ಸಂಪೂರ್ಣವಾಗಿ ಮನೆನೋ ಕೆರೆನೋ ಅನ್ನುವಂಥ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ. ಸುಮಾರು ಮೊಣಕಾಲು ಉದ್ದ ನೀರಿನಲ್ಲಿ ಮನೆಯಲ್ಲಿರುವ ವಸ್ತುಗಳೆಲ್ಲವೂ ಕೂಡ ತೇಲಾಡ್ತಿರುವಂಥದ್ದು. ಕಳೆದ ಈ 3 ತಿಂಗಳಲ್ಲಿ ಸುಮಾರು 15ನೇ ಬಾರಿ ಈ ಮನೆಗೆ ನೀರು ನುಗ್ಗಿದೆ ಅನ್ನುವಂಥದ್ರ ಬಗ್ಗೆ ಆ ಮನೆಯ ಮಾಲೀಕರು ಹೇಳ್ತಾ ಇದ್ರು. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯ ವ್ಯವಸ್ಥೆ ನಿರ್ಮಾಣವಾಗುತ್ತೆ ಅನ್ನುವಂಥ ಅಸಮಾಧಾನವನ್ನು ಹೊರಹಾಕ್ತಿದ್ರು. ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಿದ್ದೀನಿ. ಬೆಡ್ರೂಮ್ಗಳಲ್ಲಿ ಈಗಾಗಲೇ ಇರುವಂಥ ಮಂಚಗಳೆಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯ ವ್ಯವಸ್ಥೆ ಇಲ್ಲಿ ನಿರ್ಮಾಣವಾಗುತ್ತೆ. ಇದಕ್ಕೆ ಕಾರಣ ಅನಧಿಕೃತವಾಗಿ ಮತ್ತು ಒಂದು ವ್ಯವಸ್ಥೆ ಇರೋದ್ರಿಂದ ಇಲ್ಲಿಯ ವ್ಯವಸ್ಥೆ ಈ ರೀತಿ ನಿರ್ಮಾಣವಾಗುತ್ತೆ. ಸಂಪೂರ್ಣವಾಗಿ ನಾನು ಮನೆಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದೊಂದಾಗಿ. ಇದು ಕಿಚನ್ನಲ್ಲೂ ಕೂಡ ನೋಡಿ ವಸ್ತುಗಳೆಲ್ಲವೂ ಕೂಡ ತೇಲಾಡ್ತಿರುವಂಥದ್ದು. ಯಾಕಂದರೆ ಸುಮಾರು ಮೊಣಕಾಲು ಉದ್ದ ನೀರಿರೋದ್ರಿಂದ ಕಿಚನ್ನಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ತೇಲಾಡ್ತಿದೆ. ಈಗಾಗಲೇ ಪ್ರತಿ ಬಾರಿಯೂ ಕೂಡ ಸುಮಾರು ಈ ವರ್ಷದಲ್ಲಿ 3ನೇ ಬಾರಿ ಇದೇ ರೀತಿಯ ಮಳೆ ನೀರು ತುಂಬಿದೆ. ಹಾಗಾಗಿ BBMP ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಅಸಮಾಧಾನವನ್ನು ಮನೆಯ ಮಾಲೀಕರು ಹೊರಹಾಕ್ತಿರುವಂಥದ್ದು. ಅವರು ಕೂಡ ನನ್ನ ಜೊತೆ ಇದ್ದಾರೆ. ಸರ್, ನೀವೇ ಹೇಳ್ತಾ ಇದ್ರಿ ಕಳೆದ 3 ತಿಂಗಳಿಂದ 8ನೇ ಬಾರಿ ಈ ಮನೆಯಲ್ಲಿ ನೀರು ಇದೇ ಬಾರಿ ತುಂಬಿದೆ. ಹೌದು, 8ನೇ ಬಾರಿ ಬಂದಿದೆ ನೀರು ಒಳಗಡೆಗೆ. ಪ್ರತಿ ಸಾರಿನೂ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಟೆಂಪ್ರರಿಗೆ ಸಾಲ್ವ್ ಆಗ್ತಾ ಇದೆ. ಬಟ್ ಇವತ್ತು ಮಾತ್ರ ತುಂಬಾ ಮಳೆ ಬಿದ್ದು ತುಂಬಾ ಲೆವೆಲ್ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ಕಡೆನೂ. ಮನೆ ಒಳಗಡೆ ಜಾಸ್ತಿ. ಈ ಸಮಸ್ಯೆಗೆ ಪ್ರತಿ ಬಾರಿ ನೀವು ಹೇಳ್ತಾ ಇದ್ರಿ ಕಳೆದ 3 ತಿಂಗಳಲ್ಲಿ 8ನೇ ಬಾರಿ ಇದೇ ರೀತಿ ಮಳೆ ನೀರು ತುಂಬಿದೆ ಅಂತ. ಏನು ಸಮಸ್ಯೆ ಕಾರಣ ಏನು ಸರ್? ಕಾರಣ ಇಷ್ಟೇ ರೀ, ಈ ಕಡೆ ಅರಿಕೆರೆ ಹುಳಿಮಾವು ಕಡೆಯಿಂದ ಬರೋ ನೀರು ಮುಂದಕ್ಕೆ ಹೋಗೋಕ್ಕೆ 3-4 ಕಲ್ವರ್ಟ್ ಎಲ್ಲ ಮಾಡಿದ್ದಾರೆ. ಆದರೂ ಸಾಕಾಗ್ತಾ ಇಲ್ಲ. ಯಾಕೆಂದರೆ ಇದು ಹೋಗಿ ಮೇಯ್ನ್ ಸ್ಟ್ರಾಂಗ್ ವಾಟರ್ ಡ್ರೈನಿಗೆ ಸೇರಬೇಕು. ಮಡಿವಾಳ ಕೆರೆ ಸುತ್ತಕೊಂಡು ಸ್ಟ್ರಾಂಗ್ ವಾಟರ್ ಡ್ರೈನು ಹೋಗುತ್ತೆ ಮುಂದಕ್ಕೆ, ಧೋಬಿ ಘಾಟ್ ಮುಂದೆ ಹೋಗಬೇಕು. ಸ್ಟ್ರಾಂಗ್ ವಾಟರ್ ಡ್ರೈನಲ್ಲಿ ಆಲ್ರೆಡಿ ಸೀವೇಜ್ ಬಿಟ್ಟಿದ್ದಾರೆ. ಯಾಕೆಂದರೆ ಅಂಡರ್ಗ್ರೌಂಡ್ ಸೀವೇಜ್ ಸಿಸ್ಟಮ್ ಇನ್ನೂ ಕಂಪ್ಲೀಟ್ ಮಾಡಲಿಲ್ಲ ಈ ಏರಿಯಾದಲ್ಲಿ. ಅದರಿಂದ ಅದು ತುಂಬಿಕೊಂಡಿರುತ್ತೆ ಯಾವಾಗೂ. ಸೊ ಅದು ತುಂಬಿಕೊಂಡು ಮಳೆ ಬಂದಾಗ ಇನ್ನೂ ತುಂಬ್ಕೊಂಡ್ಬಿಟ್ಟು ಲೆವೆಲ್ ಜಾಸ್ತಿ ಆಗಿಬಿಟ್ಟು ಈ ಕಡೆಯಿಂದ ನೀರು ಆ ಕಡೆಗೆ ಹೋಗ್ತಾ ಇಲ್ಲ. ಹಾಗಾದರೆ ಡ್ರೈನೇಜ್ ಇರುವಂಥದ್ದು ಅವೈಜ್ಞಾನಿಕವಾಗಿ ಮತ್ತು ಚಿಕ್ಕ ಡ್ರೈನೇಜ್ ಇರೋದ್ರಂಥ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಔಟ್ಪುಟ್ ಆಗ್ತಾ ಇದೆ. ಹೌದು, ಔಟ್ಪುಟ್ ಹೋಗ್ತಾ ಇಲ್ಲ ಮುಂದಕ್ಕೆ. ಅದರಿಂದ ಇಲ್ಲೇನಾಗುತ್ತೆ, ಎಲ್ಲಿ ಸ್ವಲ್ಪ ಅಗ್ಗುತ್ತಾ ಇದ್ದರೆ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ ನೀರು. ಇದು ಹೀಗೆ ಬಿಟ್ಟರೆ ತುಂಬಾ ಟೈಮ್ ತಗೊಳುತ್ತೆ ಹೋಗೋಕ್ಕೆ. ಸೊ ಇದರಿಂದ ಏನಾಗುತ್ತೆ, ಎಲ್ಲ ಮನೆಗಳಲ್ಲೂ ನೀರು ತುಂಬ್ತಾ ಇದೆ. ಸರ್, ಈ ರೀತಿ ನಿರಂತರವಾಗಿ ಮಳೆ ನೀರಿಂದ ಸಮಸ್ಯೆ ಆಗ್ತಿರೋ ಬಗ್ಗೆ BBMP ಮತ್ತು ಅಧಿಕಾರಿಗಳಿಗೆ ಇದನ್ನು ತಿಳಿಸುವ ಕೆಲಸ ಏನಾದರೂ ಆಗಿದೆ ಸರ್? ಎಲ್ಲರಿಗೂ ತಿಳಿಸಿದ್ದೀವಿ. ಎಲ್ಲರಿಗೂ ಅದರ ಪ್ರಾಬ್ಲಮ್ ಏನಿದೆ ಅಂತ ಗೊತ್ತು. ಅದಕ್ಕೆ ಸೊಲ್ಯೂಷನ್ನು ಮಾಡಬೇಕು ಅಂತ ನಮ್ಮ MLA ಅವರೆಲ್ಲ ತುಂಬಾ ಥಿಂಕ್ ಮಾಡಿ ಅದಕ್ಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಅವ್ರ ಮೇಲೆ ಭರವಸೆ ಇದೆ ಮಾಡ್ತಾರೆ ಅಂತ. ಬಟ್ ಅವರು ಪರ್ಮನೆಂಟ್ ಸೊಲ್ಯೂಷನ್ನ ಯಾರೋ ಇಂಜಿನಿಯರ್ಸನ್ನು ಸ್ಟಡಿ ಮಾಡಿ ಇದನ್ನು ಮುಂದೆ ನೀರು ಸರಾರವಾಗಿ ಹೋಗೋದನ್ನ ಬಗ್ಗೆ ಯೋಚನೆ ಮಾಡಿ ದೊಡ್ಡ ಪ್ರಾಜೆಕ್ಟ್ ಅದು ಅಂತ ಅನಿಸುತ್ತೆ ನನಗೆ. ಅದನ್ನು ಮಾಡಿದ್ರೆ ಒಳ್ಳೇದು ಎಲ್ಲರಿಗೂ. ನೀವು 2025ರಿಂದಲೂ ಕೂಡ ಇದೇ ರೀತಿಯ ಸಮಸ್ಯೆಗಳನ್ನು 2005ರಿಂದ ಇದೇ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತೀರಾ ಅಂತ ಹೇಳ್ತಾ ಇದ್ರಿ. ಅದು ಮಾಡಿದ್ಮೇಲೆ ಒಂದು 3-4 ಕಡೆ ಎಲ್ಲ ಕಲ್ವರ್ಟ್ ಎಲ್ಲ ಕ್ರಿಯೇಟ್ ಮಾಡಿದ್ರು ನೀರು ಹೋಗೋಕ್ಕೆ. ಮೊದಲೇ ಇರಲಿಲ್ಲ, ಒಂದೇ ಒಂದು ಸ್ಟ್ರಾಂಗ್ ವಾಟರ್ ಡ್ರೈನ್ ಕನೆಕ್ಷನ್ ಇತ್ತು. ಅದಾದಮೇಲೆ 4-5 ಕಡೆ ಕಲ್ವರ್ಟ್ ಮಾಡಿ ಈ ಕಡೆಯಿಂದ ಆ ಕಡೆಗೆ ಸೌತ್ ಕಡೆಗೆ ಹೋಗಿ ಮಡಿವಾಳ ಕೆರೆ ಕಡೆಗೆ ಹೋಗಿ ಆ ಡ್ರೈನಲ್ಲಿ ಹೋಗೋ ಥರ ಮಾಡಿದ್ರು ಅದು ಸಾಕಾಗ್ತಾ ಇಲ್ಲ. ಇದು ಇಟ್ಸ್ ಕ್ವೈಟ್ ಎವಿಡೆಂಟ್. ಯಾಕೆಂದರೆ ನೀರು ಯಾಕೆ ಹೋಗ್ತಾ ಇಲ್ಲ, ಯಾಕೆ ಮೇನ್ ರೋಡ್ನಲ್ಲಿ ಇದ್ಬಿಟ್ಟು ಅಲ್ಲಿಂದ ನಮ್ಮ ಕಾಲೋನಿಗಳೆಲ್ಲ ಬರ್ತಾ ಇದೆ. ಅದೇ ಹೇಳುತ್ತೆ, ಇಟ್ ಸೆಲ್ಫ್ ಸ್ಪೀಕ್ಸ್. ಕ್ವಾಂಟಮ್ ಆಫ್ ವಾಟರ್ ಕಮಿಂಗ್ ಫ್ರಮ್ ಅರಿಕೆರೆ ಸೈಡ್ ಈಸ್ ಮೋರ್ ದ್ಯಾನ್ ವಾಟ್ ದಿ ಡಿಸ್ಚಾರ್ಜ್ ಈಸ್ ಟು ದಿ ಅದರ್ ಸೈಡ್.
ಇದ್ರ ಬಗ್ಗೆ ಅವರು ಎಲ್ಲ ಇಂಜಿನಿಯರ್ಸ್ ಯೋಚನೆ ಮಾಡಿ ಇನ್ನೇನು ಮಾಡಬೇಕು ಅನ್ನೋದನ್ನು ಅವರೇ ಹೇಳಬೇಕು. ನಾವು ಹೇಳ್ಬೋದು, ಬಟ್ ಅವರು ಅದಕ್ಕೆ ಇನ್ನೂ ಮುಂದೆ ಇಲ್ಲಿಗೆ ನೀರು ಹೋಗೋಕ್ಕೆ ದಾರಿ ಇದಾ ಇಲ್ವಾ ಅನ್ನೋದು, ಇಲ್ಲ ಅದನ್ನು ವೈಡ್ ಮಾಡಬೇಕಾ, ಸ್ಟ್ರಾಂಗ್ ವಾಟರ್ನ ಇಲ್ಲ ಡೀಪ್ ಮಾಡಬೇಕಾ ಅನ್ನೋದು ಮಾಡಬೇಕು. ಅದು ಮಾಡಿದ್ರೆ ಸಾಲ್ವ್ ಆಗೋ ಚಾನ್ಸಸ್ ಇದೆ. ಇದು ಮನೆ ಮಾಲೀಕರ ಮಾತು. ಕಳೆದ 2005ರಿಂದಲೂ ಕೂಡ ಇದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತದೆ. ಸಮಸ್ಯೆಗಳ ಬಗ್ಗೆ ಎಲ್ಲರಿಗೂ ಕೂಡ ಅರಿವಿದೆ, ಆದರೆ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಯಾವ ರೀತಿ ಅನ್ನುವಂಥದ್ದನ್ನು ಅರಿತುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥ ಅಸಮಾಧಾನವನ್ನು ಹೊರಹಾಕ್ತಿರುವಂಥದ್ದು.